ನ್ಯೂಸ್ ಬಾಸ್ನಲ್ಲಿ ಇಷ್ಟೊತ್ತು ಬಹಳ ನಾವು ಖುಷಿಯಿಂದ ಅಥವಾ ಒಂದು ಏನು ಕುತೂಹಲಕಾರಿಯಾದಂಥ ವಿಶ್ಲೇಷಣೆ ಮಾತುಕತೆ ಎಲ್ಲ ನೋಡ್ತಾ ಇದ್ವಿ. ಆದರೆ ಈಗ ಈ ಒಂದು ಸುದ್ದಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಬೇಸರದ ವಿಚಾರ. ಕಾರಣ ಏನು ಅಂತ ಹೇಳಿದರೆ, ಮಾಜಿ ಶಿಕ್ಷಣ ಸಚಿವರು RSSನ ಕಟ್ಟಾಳು 67 ವರ್ಷದ BC ನಾಗೇಶ್ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಜಯನಗರದ ತಮ್ಮ ಪುತ್ರಿಯ ನಿವಾಸದಲ್ಲಿ ಅವರು ಕೊನೆಯುಸಿರೆಳೆದಿದ್ದರು. ತಡರಾತ್ರಿ ಪುತ್ರಿ ನಿವಾಸದಲ್ಲೇ ಮೃತಪಟ್ಟಿದ್ದಾರೆ BC ನಾಗೇಶ್. 2008ರಲ್ಲಿ ಮತ್ತು 2018ರಲ್ಲಿ ಅವರು ತಿಪಟೂರು ಕ್ಷೇತ್ರದಿಂದ ಶಾಸಕರಾಗಿರ್ತಾರೆ. ಕಳೆದ ಬಾರಿ ಅವರು ಶಾಸಕರಾದಾಗ ಬೊಮ್ಮಾಯಿ ಅವರ ಒಂದು ಆಡಳಿತಾವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ ಅವರು ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿರ್ತಾರೆ. ದೀರ್ಘಕಾಲದ ಅನಾರೋಗ್ಯದಿಂದ BC ನಾಗೇಶ್ ನಿಧನರಾಗಿದ್ದಾರೆ ಮತ್ತು 1 ವರ್ಷದಿಂದ ಅವರು ಬ್ರೈನ್ ಟ್ಯೂಮರ್ನಿಂದ ಕೂಡ ಬಳಲ್ತಾ ಇದ್ದರು. ತುಮಕೂರು ಜಿಲ್ಲೆಯ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕರು BC ನಾಗೇಶ್. RSS ಹಿನ್ನೆಲೆಯಿಂದ ಬಂದಂಥ BC ನಾಗೇಶ್ ಇವತ್ತು ಇನ್ನಿಲ್ಲ ಅನ್ನುವ ಸುದ್ದಿಗೆ ಗ್ರಾಸವಾಗಿದ್ದಾರೆ. ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ದರು BC ನಾಗೇಶ್. ಇವತ್ತು ಬೆಂಗಳೂರಿನಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅಂದರೆ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ, ಆ ವ್ಯವಸ್ಥೆಯೂ ಕೂಡ ಮಾಡಲಾಗಿದೆ. ರಾಜ್ಯ BJP ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕೂಡ ಕಲ್ಪಿಸಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ರಾಜ್ಯ BJP ಕಚೇರಿ ಜಗನ್ನಾಥ ಭವನ. BJP ನಾಯಕರು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಎಲ್ಲ ಪಕ್ಷಾತೀತವಾಗಿ ಅಂತಿಮ ದರ್ಶನವನ್ನು ಪಡೆಯುವ ಸಾಧ್ಯತೆ ಇದೆ. ಬಳಿಕ ಪಾರ್ಥಿವ ಶರೀರವನ್ನು ಸ್ವಕ್ಷೇತ್ರ ತಿಪಟೂರಿಗೆ ರವಾನೆ ಮಾಡಲಾಗುತ್ತೆ. ಇವತ್ತು ಮಧ್ಯಾಹ್ನದಿಂದ ತಿಪಟೂರಿನಲ್ಲಿ ಸಾರ್ವಜನಿಕರು ದರ್ಶನ ಪಡೆಯಬಹುದಾಗಿದೆ. ಅಭಿಮಾನಿಗಳು, ಗಣ್ಯರಿಗೆ ಅಂತಿಮ ದರ್ಶನ ಪಡೆಯಲು ಕೂಡ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅನ್ನೋ ಮಾಹಿತಿ ಇದೆ. ನಾಳೆ ತಿಪಟೂರಿನಲ್ಲಿ ಮಾಜಿ ಸಚಿವ BC ನಾಗೇಶ್ ಅವರ ಅಂತ್ಯಕ್ರಿಯೆ ಜರುಗಲಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈ ಒಂದು ಅಂತ್ಯ ಸಂಸ್ಕಾರ ನಡೆಯಲಿದೆ. ಅನೇಕ ರಾಜಕೀಯ ಗಣ್ಯರು ಕೂಡ ಈ ಸಂದರ್ಭದಲ್ಲಿ BC ನಾಗೇಶ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಹಾಗೆಯೇ ಅವರ ಕುಟುಂಬ ಸದಸ್ಯರಿಗೆ, ಅವರ ಆತ್ಮೀಯರಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಆ ಭಗವಂತ ಕರುಣಿಸಲಿ ಅಂತ ಅಶ್ವವೇಗ ಟೀಮ್, ಅಶ್ವವೇಗ ನ್ಯೂಸ್ ಕೂಡ ಕೇಳ್ಕೊಳ್ತಾ ಇದೆ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ನಾಗೇಶ್ ಅವರು ಗುರುತಿಸಿಕೊಂಡಿದ್ರು ಅನ್ನೋದು ಬಹಳ ಪ್ರಾಮಾಣಿಕವಾದಂಥ ಮಾತು. ಒಬ್ಬ ಮಗ ಮತ್ತು ಒಬ್ಬಳು ಮಗಳು ಇದ್ದಾರೆ. ಸಂಘ ಪರಿವಾರದ ಶಿಸ್ತು, ಸರಳತೆಯ ವ್ಯಕ್ತಿತ್ವವನ್ನು ಹೊಂದಿದಂಥವರು. ವಿದ್ಯಾರ್ಥಿ ದೆಸೆಯಲ್ಲೇ ABVP ಮೂಲಕ ರಾಜಕೀಯ ಒಡನಾಟವನ್ನು ಇಟ್ಕೊಂಡಂಥವರು. ABVP ಮೂಲಕ ರಾಜಕಾರಣಕ್ಕೆ BC ನಾಗೇಶ್ ಧುಮುಕಿದ್ರು. 1984ರಲ್ಲಿ ಅಧಿಕೃತವಾಗಿ ಅವರು BJPಗೆ ಸೇರ್ಪಡೆ ಆಗ್ತಾರೆ, ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ತಿಪಟೂರು ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ, 2008 ಮತ್ತು 2018ರಲ್ಲಿ. ತಿಪಟೂರು ಕ್ಷೇತ್ರದಿಂದ BC ನಾಗೇಶ್ ಅವರನ್ನು ಆ ಕ್ಷೇತ್ರದ ಮತದಾರರು ಆಯ್ಕೆ ಮಾಡಿರ್ತಾರೆ. BJPಯಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಪಕ್ಷದ ಸಂಘಟನೆಯನ್ನು ಮಾಡಿದಂಥ ಒಂದು ಹೆಗ್ಗಳಿಕೆ ಕೂಡ ಇವರಿಗೆ ಸಲ್ಲತ್ತೆ. ತುಮಕೂರು ಜಿಲ್ಲಾ ಕಾರ್ಯದರ್ಶಿ ಸೇರಿದಂತೆ ವಿವಿಧ ಜವಾಬ್ದಾರಿಯನ್ನು ಇವರು ನಿರ್ವಹಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅಂದರೆ RSSನಿಂದ ವೃತ್ತಿ ಪ್ರಾರಂಭಿಸಿದ್ದಂಥ ನಾಗೇಶ್ ಹಲವು ವರ್ಷಗಳಿಂದ ಸಂಘದ ಪೂರ್ಣಕಾಲಿಕ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದರು. ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಶಿಕ್ಷಣ ಸಚಿವರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದನ್ನು ನಾವೀಗ ಸ್ಮರಿಸಬಹುದು. ಒಬ್ಬ ಮಗ ಮತ್ತು ಒಬ್ಬ ಪುತ್ರಿಯನ್ನು ಅಗಲಿದ್ದಾರೆ ಮಾಜಿ ಸಚಿವ BC ನಾಗೇಶ್. ಸಂಘ ಪರಿವಾರದ ಶಿಸ್ತು ಮತ್ತು ಸರಳತೆಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಂಥ ಒಂದು ಹಿರಿಮೆ ಕೂಡ BC ನಾಗೇಶ್ ಅವರಿಗೆ ಸಲ್ಲುತ್ತೆ. 2008ರಲ್ಲಿ ಮೊದಲ ಬಾರಿಗೆ ತಿಪಟೂರು ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದಂಥ BC ನಾಗೇಶ್ ಇವತ್ತು ನೆನಪು ಮಾತ್ರ ಅನ್ನುವ ಸುದ್ದಿಗೆ ಗ್ರಾಸವಾಗಿದ್ದಾರೆ ಅನ್ನೋದು ನಿಜಕ್ಕೂ ಕೂಡ ದುಃಖಕರ ಸಂಗತಿ. ಕೇವಲ 67 ವರ್ಷದ ವಯೋಮಾನದ BC ನಾಗೇಶ್ ತಮ್ಮ ಕೊನೆಯುಸಿರನ್ನು ಎಳೆದಿದ್ದಾರೆ. 2013ರ ಚುನಾವಣೆಯಲ್ಲಿ BC ನಾಗೇಶ್ ಅವರು ಸ್ಪರ್ಧೆ ಮಾಡಿ ಅಲ್ಲಿ ಪರಾಜಿತರಾಗಿದ್ದರು. ತಿಪಟೂರು ಕ್ಷೇತ್ರದಿಂದ ಕಾಂಗ್ರೆಸ್ನ K ಷಡಕ್ಷರಿ ವಿರುದ್ಧ ಅವರು ಪರಾಜಯ ಅನುಭವಿಸಿದರು. 2018ರಲ್ಲಿ ಮತ್ತೆ ತಿಪಟೂರಿನಿಂದ ಗೆದ್ದು ವಿಧಾನಸಭೆ ಪ್ರವೇಶ ಮಾಡ್ತಾರೆ. 2021ರಲ್ಲಿ ಬಸವರಾಜ ಬೊಮ್ಮಾಯಿ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ. ಮೊದಲ ಬಾರಿಗೆ ಶಿಕ್ಷಣ ಸಚಿವರಾಗಿ BC ನಾಗೇಶ್ ಕಾರ್ಯನಿರ್ವಹಿಸ್ತಾರೆ. 4 ದಶಕಗಳ BJP ಜೊತೆ ರಾಜಕೀಯ ಪಯಣ ಕೂಡ ಇತ್ತು. 2 ಬಾರಿ ಶಾಸಕ, 1 ಬಾರಿ ಸಚಿವರಾಗಿ ಕೆಲಸ ಮಾಡಿದಂಥ ಒಂದು ಹೆಗ್ಗಳಿಕೆ BC ನಾಗೇಶ್ ಅವರಿಗೆ
ಸಲ್ಲತ್ತೆ ಮತ್ತು BC ನಾಗೇಶ್ ಅವರಿಗೆ ಸಂಬಂಧಪಟ್ಟ ಹಾಗೆ ಈ ಸಂದರ್ಭದಲ್ಲಿ ಅವರ ಆತ್ಮೀಯರು, ರಾಜಕೀಯ ಗಣ್ಯರು ಕೂಡ ಮಾತನಾಡಿದ್ದಾರೆ. ಬನ್ನಿ ಗಮನಿಸೋಣ. ಸರ್ಕಾರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತರುವಂಥ ಕೆಲಸವನ್ನು ಕೂಡ ಅವರು ಹೊಸ ಶಿಕ್ಷಣ ನೀತಿಯನ್ನು ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಇಂಪ್ಲಿಮೆಂಟ್ ಮಾಡೋ ಸಲುವಾಗಿ ಬಹಳಷ್ಟು ಶ್ರಮವನ್ನು ಅವರು ವಹಿಸಿದ್ರು. ವಿವೇಕ ಅಂತ ಯೋಜನೆಯನ್ನು ನಾವು ಮಾಡಿದಾಗ ಬಹಳ ದೊಡ್ಡ ಪ್ರಮಾಣದ ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕಾಗಿ ಒಂದೇ ವರ್ಷದಲ್ಲಿ 9,000 ಶಾಲಾ ಕೊಠಡಿಗಳ ನಿರ್ಮಾಣ ಮಾಡುವಂಥ ಯೋಜನೆಯನ್ನು ರೂಪುರೇಷೆಯನ್ನು ಮಾಡಿ ಅದನ್ನು ಅನುಷ್ಠಾನ ಮಾಡಿರುವಂಥ ಖ್ಯಾತಿ ಸೇರ್ತದೆ. ನಾವು ಒಬ್ಬ ಗೆಳೆಯನನ್ನು, ಒಬ್ಬ ಆದರ್ಶ ಸಾರ್ವಜನಿಕ ಬದುಕಿನಲ್ಲಿರುವಂಥ ರಾಜಕಾರಣಿಯನ್ನು ಕಳ್ಕೊಂಡಿದೆ. ಭಾರತೀಯ ಜನತಾ ಪಕ್ಷಕ್ಕೂ ಹಾನಿಯಾಗಿದೆ, ರಾಜ್ಯಕ್ಕೂ ಹಾನಿಯಾಗಿದೆ, ನನಗೆ ವೈಯಕ್ತಿಕ ಕೂಡ ಭಾಳ ದೊಡ್ಡ ಹಾನಿಯಾಗಿದೆ. ಈ ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೆ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ನನ್ನ ಸರ್ಕಾರದಲ್ಲಿ ಅವರು ಶಿಕ್ಷಣ ಸಚಿವರಾಗಿ, ಪ್ರಾಥಮಿಕ ಶಿಕ್ಷಣ ಸಚಿವರಾಗಿ ನಮ್ಮ ಸಂಘ ಪರಿವಾರದ ವಿಚಾರಧಾರೆಯಿಂದ ಬಂದು ತುಮಕೂರು ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟುವುದಕ್ಕೆ ರಾಜ್ಯದಾದ್ಯಂತ ಓಡಾಡಿ ಪಕ್ಷವನ್ನು ಕಟ್ಟುವುದಕ್ಕೆ ಶ್ರಮವಹಿಸಿದ್ದಾರೆ. ಕಿತ್ತೂರಿನಿಂದ MLA ಆಗೋದು ಸುಲಭದ ಕೆಲಸ ಇರಲಿಲ್ಲ. ಯಾಕಂದ್ರೆ ಅತ್ಯಂತ ಹೆಚ್ಚು ಲಿಂಗಾಯತರು ಮತ್ತು ಬೇರೆ ಜಾತಿ ಇರುವಂತ ಒಂದು ಕ್ಷೇತ್ರ ಅದು. ಆದರೂ ಕೂಡ ಜನರ ವಿಶ್ವಾಸವನ್ನ ಗಳಿಸಿಕೊಂಡು ಅಲ್ಲಿ ಓಡಾಟವನ್ನ ಮಾಡಿ MLA ಆಗಿ, ರಾಜ್ಯದಲ್ಲಿ ಮಂತ್ರಿಯಾಗಿ, ಒಬ್ಬ ಅನುರಾಗಿ ನಾಯಕರಾಗಿ ಅವರು ಮೂಡಿಸಿಕೊಂಡ್ರು ಮತ್ತು ಒಳ್ಳೆಯ ಮಂತ್ರಿ ಅನ್ನುವಂಥ ಹೆಸರನ್ನು ಕೂಡ ಗಳಿಸಿಕೊಂಡ್ರು. ಕೆಳಗೆ ಕೊಟ್ಟಿರುವಂತ ಇಲಾಖೆಯಲ್ಲಿ ಒಂದು ಬದಲಾವಣೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಇವತ್ತು ಅವರು ನಮ್ಮ ಜೊತೆ ಇಲ್ಲ. ತಿಪ್ಟೂರು ತಾಲೂಕಿನ ಮತ್ತು ತುಮಕೂರು ಜಿಲ್ಲೆಯ ನಾಯಕತ್ವಕ್ಕೆ ಒಂದು ದೊಡ್ಡ ಕೊರತೆ ಮತ್ತು ರಾಜ್ಯದ ನಾಯಕತ್ವಕ್ಕೆ ಒಂದು ದೊಡ್ಡ ಕೊರತೆ ಉಂಟಾಗಿದೆ. ನಾಗೇಶ್ ಅವರ ಕುಟುಂಬ ವರ್ಗಕ್ಕೆ ಈ ನೋವನ್ನು ಭರಿಸುವಂತ ಶಕ್ತಿಯನ್ನ ಕೊಟ್ಟು ದೇವರು ಅವರಿಗೆ ಚಿರಶಾಂತಿಯನ್ನ ಕೊಟ್ಟು, ಬಹಳ ದುಃಖ ಆಗಿದೆ ನಮ್ಮೆಲ್ಲರಿಗೂ. ಮತ್ತೊಮ್ಮೆ ಅಶ್ವವೇಗ ನ್ಯೂಸ್ ಕಡೆಯಿಂದ ಕೂಡ ಅವರ ಆತ್ಮಕ್ಕೆ, BC ನಾಗೇಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಈ ದುಃಖವನ್ನು ಭರಿಸುವಂತಹ ಶಕ್ತಿ ಅವರ ಆತ್ಮೀಯರಿಗೆ, ಕುಟುಂಬ ಸದಸ್ಯರಿಗೆ ಸಿಗಲಿ ಅಂತ ನಾವು